ವಿಠೋಬಾ ರುಕ್ಮಾಯಿಯ ದಿವ್ಯ ಕಥೆ. ನಮೋ ಭಗವತೆ ವಾಸುದೇವಾಯ. ಭಾರತದ ಪವಿತ್ರ ತೀರ್ಥಕ್ಷೇತ್ರಗಳಲ್ಲಿ ಮಹಾರಾಷ್ಟ್ರದ ಪಂಢರಾಪುರಕ್ಕೆ ವಿಶೇಷ ಸ್ಥಾನವಿದೆ. ಭೀಮಾ ನದಿಯ ತಟದಲ್ಲಿ ನೆಲೆಸಿರುವ ಈ ಕ್ಷೇತ್ರವನ್ನು ಭಕ್ತರು ಪ್ರೀತಿಯಿಂದ ವಿಠಲನ ಮನೆ ಎಂದು ಕರೆಯುತ್ತಾರೆ. ಲಕ್ಷಾಂತರ ಭಕ್ತರ ನಂಬಿಕೆ, ಭಕ್ತಿ ಮತ್ತು ಪ್ರೀತಿಯ ಕೇಂದ್ರವೇ ಪಂಢರಾಪುರ. ಆದರೆ ಈ ಪವಿತ್ರ ಕ್ಷೇತ್ರ ಹೇಗೆ ಉದಯವಾಯಿತು? ವಿಠೋಬಾ ಏಕೆ ಇಟ್ಟಿಗೆ ಮೇಲೆ ನಿಂತಿದ್ದಾನೆ? ರುಕ್ಮಾಯಿ ಏಕೆ ಪಂಢರಪುರದಲ್ಲಿ ನೆಲೆಸಿದ್ದಾಳೆ? ಬನ್ನಿ ಈ ದಿವ್ಯ ಕಥೆಯನ್ನು ಆಲಿಸೋಣ. ಬಹಳ ಹಿಂದೆ ಪುಂಡಲೀಕ ಎಂಬ ಯುವಕನಿದ್ದನು. ಅವನು ತನ್ನ ಹೆಂಡತಿಯ ಮೇಲೆಯೇ ಹೆಚ್ಚು ಆಸಕ್ತಿ ಹೊಂದಿದ್ದನು. ತನ್ನ ವೃದ್ಧ ತಂದೆ ತಾಯಿಯ ಸೇವೆಯನ್ನು ನಿರ್ಲಕ್ಷಿಸುತ್ತಿದ್ದನು. ಅವರ ನೋವು ಕಷ್ಟಗಳು ಅವನಿಗೆ ಕಾಣುತ್ತಿರಲಿಲ್ಲ. ಒಂದು ದಿನ ಪುಂಡಲೀಕ ತೀರ್ಥಯಾತ್ರೆಗೆ ಹೊರಟನು. ಪ್ರಯಾಣದ ವೇಳೆ ಕೆಲವು ಮಹಾನ್ ಋಷಿಗಳನ್ನು ಭೇಟಿ ಮಾಡಿದನು. ಅವರ ಆಶ್ರಮದಲ್ಲಿ ಒಂದು ಅದ್ಭುತ ದೃಶ್ಯ ಕಂಡನು. ಪ್ರತಿದಿನ ಕೆಲವು ದಿವ್ಯ ಸ್ತ್ರೀಯರು ಆಶ್ರಮಕ್ಕೆ ಬಂದು ಸ್ವಚ್ಛತೆ ಮಾಡಿ ಹೊರಡುತ್ತಿದ್ದರು. ಅವರ ವಸ್ತ್ರಗಳು ಮೊದಲು ಮಣ್ಣಿನಿಂದ ಕೂಡಿದ್ದರೂ ಕೆಲಸ ಮುಗಿದ ನಂತರ ಪ್ರಕಾಶಮಾನವಾಗುತ್ತಿತ್ತು. ಕುತೂಹಲಗೊಂಡ ಪುಂಡಲೀಕ ಅವರು ಯಾರು ಎಂದು ಕೇಳಿದನು. ಆ ದಿವ್ಯ ಸ್ತ್ರೀಯರು ಹೇಳಿದರು, ನಾವು ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಗಳ ರೂಪಗಳು. ಮನುಷ್ಯರ ಪಾಪಗಳನ್ನು ಹೊತ್ತುಕೊಂಡು ಬರುತ್ತೇವೆ. ಆದರೆ ಈ ಋಷಿಗಳ ಸೇವೆಯಿಂದ ನಮ್ಮ ಪಾಪಗಳು ದೂರವಾಗುತ್ತವೆ. ಇದನ್ನು ಕೇಳಿದ ಪುಂಡಲೀಕನ ಮನಸ್ಸಿನಲ್ಲಿ ಬದಲಾವಣೆ ಆರಂಭವಾಯಿತು. ಅವನು ಕೇಳಿದನು, ಈ ಲೋಕದಲ್ಲಿ ಅತ್ಯಂತ ಶ್ರೇಷ್ಠ ಪುಣ್ಯ ಯಾವುದು? ಅವರು ಉತ್ತರಿಸಿದರು, ತಂದೆ ತಾಯಿಯ ಸೇವೆಗಿಂತ ದೊಡ್ಡ ಧರ್ಮವಿಲ್ಲ. ಈ ಮಾತುಗಳು ಪುಂಡಲೀಕನ ಹೃದಯವನ್ನು ತಟ್ಟಿದವು. ಮನೆಗೆ ಹಿಂತಿರುಗಿದ ನಂತರ ಅವನು ಸಂಪೂರ್ಣ ಬದಲಾಗಿದ್ದನು. ತನ್ನ ಜೀವನವನ್ನೇ ತಂದೆ ತಾಯಿಯ ಸೇವೆಗೆ ಅರ್ಪಿಸಿದನು. ಅವರ ಪಾದಗಳನ್ನು ತೊಳೆದು ಊಟ ಮಾಡಿಸಿ ಅವರ ಅಗತ್ಯಗಳನ್ನು ಪೂರೈಸುತ್ತಾ ದಿನ ಕಳೆಯುತ್ತಿದ್ದನು. ಅವನ ಭಕ್ತಿ ಮತ್ತು ಸೇವಾ ಭಾವ ದೇವಲೋಕವನ್ನೇ ತಲುಪಿತು. ಸ್ವತಃ ಶ್ರೀಕೃಷ್ಣ ಅವನ ಭಕ್ತಿಯನ್ನು ಕಂಡು ಸಂತುಷ್ಟನಾದನು. ಒಂದು ದಿನ ಅವನು ದ್ವಾರಕೆಯಿಂದ ಪುಂಡಲೀಕನನ್ನು ದರ್ಶನ ಮಾಡಲು ಬಂದನು. ಆ ಸಮಯದಲ್ಲಿ ಪುಂಡಲೀಕ ತನ್ನ ವೃದ್ಧ ತಂದೆ ತಾಯಿಯ ಸೇವೆಯಲ್ಲಿ ನಿರತನಾಗಿದ್ದನು. ಮನೆಯ ಹೊರಗೆ ಬಂದ ಶ್ರೀಕೃಷ್ಣನು ಬಾಗಿಲ ಬಳಿ ನಿಂತು ಕರೆದನು, ಪುಂಡಲೀಕ. ಆದರೆ ಪುಂಡಲೀಕ ತನ್ನ ಸೇವೆಯನ್ನು ಮಧ್ಯದಲ್ಲಿ ನಿಲ್ಲಿಸಲಿಲ್ಲ. ಅವನು ದೇವರನ್ನು ನೋಡಿದರೂ ತಂದೆ ತಾಯಿಯ ಸೇವೆಯನ್ನು ಮೊದಲು ಮುಗಿಸಬೇಕೆಂದು ಭಾವಿಸಿದನು. ಅವನು ಹತ್ತಿರದಲ್ಲಿದ್ದ ಒಂದು ಇಟ್ಟಿಗೆಯನ್ನು ದೇವರ ಕಡೆಗೆ ಎಸೆದು ಹೇಳಿದನು, ಪ್ರಭು, ದಯವಿಟ್ಟು ಈ ಇಟ್ಟಿಗೆಯ ಮೇಲೆ ನಿಂತು ಸ್ವಲ್ಪ ಸಮಯ ಕಾಯಿರಿ. ನಾನು ನನ್ನ ಕರ್ತವ್ಯವನ್ನು ಮುಗಿಸಿ ಬರುತ್ತೇನೆ. ಭಕ್ತನ ಮಾತನ್ನು ಕೇಳಿದ ಶ್ರೀಕೃಷ್ಣನು ಸಂತೋಷದಿಂದ ಆ ಇಟ್ಟಿಗೆಯ ಮೇಲೆ ನಿಂತನು. 2 ಕೈಗಳನ್ನು ಸೊಂಟದ ಮೇಲೆ ಇಟ್ಟು ಭಕ್ತನಿಗಾಗಿ ಕಾಯತೊಡಗಿದನು. ಸ್ವಲ್ಪ ಸಮಯದ ನಂತರ ಪುಂಡಲೀಕ ಹೊರಗೆ ಬಂದು ಭಗವಂತನಿಗೆ ನಮಸ್ಕರಿಸಿದನು. ಅವನ ಭಕ್ತಿ, ವಿನಯ ಮತ್ತು ತಂದೆ ತಾಯಿಯ ಮೇಲಿನ ಪ್ರೀತಿಯನ್ನು ಕಂಡು ಭಗವಂತನು ಆಶೀರ್ವದಿಸಿದನು. ಪುಂಡಲೀಕ, ನಿನ್ನ ಸೇವಾ ಭಾವದಿಂದ ನಾನು ಸಂತುಷ್ಟನಾಗಿದ್ದೇನೆ. ಇಲ್ಲಿ ಸದಾ ನೆಲೆಸುತ್ತೇನೆ. ನನ್ನ ದರ್ಶನಕ್ಕಾಗಿ ಬರುವ ಎಲ್ಲ ಭಕ್ತರಿಗೂ ಕೃಪೆ ನೀಡುತ್ತೇನೆ. ಹೀಗೆ ಶ್ರೀಕೃಷ್ಣನು ವಿಠಲ ಮತ್ತು ವಿಠೋಬಾ ಎಂಬ ರೂಪದಲ್ಲಿ ಪಂಢರಪುರದಲ್ಲಿ ನೆಲೆಸಿದನು. ರುಕ್ಮಿಣಿ ದೇವಿ ಪಂಢರಪುರಕ್ಕೆ ಹೇಗೆ ಬಂದಳು ಎಂಬುದಕ್ಕೆ ಪ್ರಸಿದ್ಧವಾದ ಒಂದು ಪೌರಾಣಿಕ ಕಥೆಯಿದೆ. ಒಮ್ಮೆ ದ್ವಾರಕೆಯಲ್ಲಿ ಶ್ರೀಕೃಷ್ಣನು ತನ್ನ ಭಕ್ತರಾದ ಗೋಪಿಯರು ಮತ್ತು ರಾಧೆಯೊಂದಿಗೆ ಪ್ರೀತಿಯಿಂದ ಮಾತನಾಡುತ್ತಿದ್ದನು. ಇದನ್ನು ಕಂಡ ರುಕ್ಮಿಣಿ ದೇವಿಗೆ ಮನಸ್ಸಿನಲ್ಲಿ ಬೇಸರ ಉಂಟಾಯಿತು. ಯಾರ ಮೇಲೂ ಕೋಪವಿಲ್ಲದಿದ್ದರೂ ತನ್ನ ಪತಿಯ ಪ್ರೀತಿಯಿಂದ ಸ್ವಲ್ಪ ದೂರವಿದ್ದು ತಪಸ್ಸು ಮಾಡಬೇಕೆಂದು ನಿರ್ಧರಿಸಿದಳು. ಅವಳು ದ್ವಾರಕೆಯನ್ನು ಬಿಟ್ಟು ದಿಂಡಿರವನ ಎಂಬ ಅರಣ್ಯ ಪ್ರದೇಶಕ್ಕೆ ಬಂದಳು. ಇದೇ ಪ್ರದೇಶವು ಇಂದಿನ ಪಂಢರಪುರದ ಸಮೀಪದಲ್ಲಿದೆ ಎಂದು ನಂಬಲಾಗಿದೆ. ಅಲ್ಲಿ ರುಕ್ಮಿಣಿ ದೇವಿ ಕಠಿಣ ತಪಸ್ಸು ಮಾಡತೊಡಗಿದಳು. ತನ್ನ ಪ್ರಿಯ ಪತ್ನಿ ದೂರವಾಗಿರುವುದನ್ನು ಕಂಡ ಶ್ರೀಕೃಷ್ಣನು ಅವಳನ್ನು ಹುಡುಕುತ್ತಾ ಅಲ್ಲಿಗೆ ಬಂದನು. ಆದರೆ ರುಕ್ಮಿಣಿ ದೇವಿ ತಪಸ್ಸಿನಲ್ಲಿ ನಿರತಳಾಗಿದ್ದಳು. ಅದೇ ಸಮಯದಲ್ಲಿ ಭಕ್ತ ಪುಂಡಲೀಕನ ಸೇವಾಭಾವದಿಂದ ಆಕರ್ಷಿತನಾದ ಶ್ರೀಕೃಷ್ಣನು ಅವನ ದರ್ಶನಕ್ಕಾಗಿ ಬಂದದ್ದು. ನಂತರ ರುಕ್ಮಿಣಿ ದೇವಿಯು ಅಲ್ಲಿಗೆ ಬಂದು ಶ್ರೀಕೃಷ್ಣನೊಂದಿಗೆ ನೆಲೆಸಿದಳು. ಆಗಿನಿಂದ ಪಂಢರಾಪುರದಲ್ಲಿ ಶ್ರೀಕೃಷ್ಣನು ವಿಠೋಬಾ ಆಗಿಯೂ ರುಕ್ಮಿಣಿ ದೇವಿಯು ರುಕ್ಮಾಯಿಯಾಗಿಯೂ ಪೂಜಿಸಲ್ಪಡುತ್ತಿದ್ದಾರೆ. ಇದಕ್ಕಾಗಿಯೇ ಪಂಢರಾಪುರದಲ್ಲಿ ವಿಠೋಬಾ ಮತ್ತು ರುಕ್ಮಾಯಿ ದೇವಾಲಯಗಳು ಸ್ವಲ್ಪ ಅಂತರದಲ್ಲಿದೆ. ಭಕ್ತರು ಇದನ್ನು ರುಕ್ಮಿಣಿಯ ಮಾನ ಮತ್ತು ಶ್ರೀಕೃಷ್ಣನ ಪ್ರೇಮದ ಸ್ಮರಣೆಯಾಗಿ ನೋಡುತ್ತಾರೆ. ಈ ಕಥೆ ನಮಗೆ ಒಂದು ಮಹತ್ವದ ಸಂದೇಶ ನೀಡುತ್ತದೆ. ದೇವರನ್ನು ಕಾಣಲು ಕೇವಲ ಯಜ್ಞ, ಹೋಮ, ತಪಸ್ಸುಗಳೇ ಅಗತ್ಯವಿಲ್ಲ.
ನಿಸ್ವಾರ್ಥ ಭಕ್ತಿ, ವಿನಯ ಹಾಗೂ ತಂದೆ ತಾಯಿಯ ಸೇವೆಯು ಭಗವಂತನನ್ನು ಪ್ರಸನ್ನಗೊಳಿಸುತ್ತದೆ. ಪುಂಡಲೀಕನ ಜೀವನವೇ ಇದಕ್ಕೆ ಜೀವಂತ ಉದಾಹರಣೆ. ಆಷಾಢ ಏಕಾದಶಿ ಮತ್ತು ಕಾರ್ತಿಕ ಏಕಾದಶಿಯ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ಮೈಲುಗಟ್ಟಲೆ ದೂರದಿಂದ ನಡೆದು ಪಂಢರಾಪುರಕ್ಕೆ ಬರುತ್ತಾರೆ. ಅವರ ಬಾಯಿಯಲ್ಲಿ ಒಂದೇ ನಾಮಸ್ಮರಣೆ, ವಿಠಲ ವಿಠಲ, ಜಯ ಹರಿ ವಿಠಲ. ಭಕ್ತರ ಈ ನಾಮ ಸಂಕೀರ್ತನೆಯಿಂದ ಇಡೀ ಪಂಢರಾಪುರ ಭಕ್ತಿ ರಸದಲ್ಲಿ ಮುಳುಗುತ್ತದೆ.